ದೇವನಹಳ್ಳಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಲಂಚದ ಕರ್ಮಕಾಂಡದ ಬಗ್ಗೆ ವರದಿ ಮಾಡಿದ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಸಿಇಒ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿದ್ದ ರೋಗಿಗಳೊಂದಿಗೆ ಚರ್ಚಿಸಿ ಆಗುತ್ತಿರುವ ಅನಾನುಕೂಲಗಳ ಬಗ್ಗೆ ಮಾಹಿತಿ ಪಡೆದು ವೈದ್ಯರೊಂದಿಗೆ ಮಾತನಾಡಿದ್ರು. ಇದರ ಬಗ್ಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತಿ ಅಮರ್ ಪ್ರತಿಕ್ರಿಯಿಸಿ, ಸಂಬಂಧಪಟ್ಟ ವೈದ್ಯರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ. ಅವರಿಂದ ಈವರೆಗೂ ಮಾಹಿತಿ ದೊರೆತಿಲ್ಲ ಹಾಗೂ ತೊಂದರೆಗೊಳಗಾದವರನ್ನ ವಿಚಾರಿಸಿದಾಗ ಹಣದ ಬೇಡಿಕೆ ಇಟ್ಟು ಕಡಿಮೆ ಹಣ ನೀಡಿದ್ದಕ್ಕೆ ನಿರಾಕರಿಸಿದ್ದಾರೆ ಎಂದು ಹೇಳಿದ್ದಾರೆ. ಡಾಕ್ಟರ್ ರಾಮಚಂದ್ರರವರನ್ನ ಅಮಾನತು ಮಾಡಲಾಗುವುದು. ಇನ್ನು ಮುಂದೆ ಅಧಿಕಾರಿಗಳು ಆಸ್ಪತ್ರೆಯ ಬಗ್ಗೆ ಆಗಿಂದಾಗೆ ಮಾಹಿತಿಯನ್ನ ನೀಡಬೇಕು. ಅವರ ಜಾಗಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ಭರವಸೆಯನ್ನ ನೀಡಿದ್ರು. ನಾನು ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೇನೆ. ಏನಾಯಿತು ರಿಪೋರ್ಟ್ ಕೊಡಿ ಅಂತ, ಏಮೋಗೂ ನಾನು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದೆ. ಅವರಿಂದ ಏನೇ ಮಾಹಿತಿ ಬರದೇ ಇರೋದಕ್ಕೆ ನಾನು ಇವತ್ತು ನಾಳೆ ಖುದ್ದಾಗಿ ಹೋಗಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದೆ. ಮತ್ತು ಹೇಮಾವತಿ ಯಾರು ಪೇಷಂಟ್ ಇದ್ದರು, ಅವ್ರು ಯಾರು ಹೆರಿಗೆ ಆಗಿತ್ತು ಅವ್ರನ್ನೂ ಮಾತಾಡಿದೆ, ಅವ್ರ ಫ್ಯಾಮಿಲಿಯವ್ರನ್ನೂ ಮಾತಾಡಿದೆ. ಡಾಕ್ಟರು ಅಲ್ಲಿದ್ದರು, ಎಮೋ ಎಲ್ಲ ಇದ್ದರು. ಅವರು ಪೇಷಂಟ್ ಕ್ಲಿಯರಾಗಿ ಹೇಳಿದರು, ಅವರು ದುಡ್ಡು ಕೊಟ್ಟಿದ್ದಾರೆ, ಕಮ್ಮಿ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ತೊಗೊಳ್ದಿರ ವಾಪಸ್ ಕೊಟ್ಟಿದ್ದಾರೆ ಅಂತ ಅವರು ಹೇಳಿದರು. ಇಮಿಡಿಯೇಟ್ ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಫರ್ದರ್ ಎನ್ಕ್ವೈರಿ ಮಾಡ್ತೀವಿ. ಖುದ್ದಾಗಿ ಭೇಟಿ ನೀಡಿ ಅವ್ರಿಗೆ ಸಾಂತ್ವನ ಹೇಳಿದ್ದೀನಿ, ಧೈರ್ಯವಾಗಿರಿ, ನಿಮ್ಮ ಫುಲ್ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ನೀವು ಇಲ್ಲಿಂದ ಹೋಗ್ಬೋದು, ಅಲ್ಲಿವರೆಗೂ ನೀವು ಆರಾಮಾಗಿರಿ. ಆ ಡಾಕ್ಟರ್ ಅವ್ರಿಗೆ ಯಾವುದು ಇಂಟರ್ಫಿಯರ್ ಮಾಡಬಾರ್ದು ಅಂತಲೂ ಹೇಳಿದ್ದೀನಿ. ಮತ್ತು ಆ ಡಾಕ್ಟರ್ ಮೇಲೆ ಇವಾಗ ಸಸ್ಪೆನ್ಷನ್ಗೂ ನಾವು ಕ್ರಮ ತಗೋತೀವಿ. ಫರ್ದರ್ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ತಾತ್ಕಾಲಿಕ ವ್ಯವಸ್ಥೆ ಮಾಡ್ತೀವಿ. ನಾವು ಬೇರೆ ನಮ್ಮ ಹಾಸ್ಪಿಟಲ್ನಿಂದ ಅಲ್ಲಿ ಕಳಿಸ್ಕೊಡ್ತೇವೆ. ಇಮಿಡಿಯೇಟ್ ನಾವು ಎಎಂಒಸು DHO ಎಲ್ಲರೂ ಸಹಿತ ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಡಾಕ್ಟರ್ಸು ಅವಾಗಿಂದ ಅವಾಗೆ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಮಾಡಬೇಕು. ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ಭಾವನೆಯಿಂದ ಸೇವೆ ಮಾಡದವರಿಗೆ ತಕ್ಕ ಶಿಕ್ಷೆಯಾಗಿದೆ. ಉಳಿದವರು ಎಚ್ಚೆತ್ತುಕೊಂಡು ಲಂಚದಿಂದ ದೂರವಿರುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.